ಶುಭ ಶುಕ್ರವಾರದ ಶುಭಾಶಯಗಳು. ನಾನು ಮೆಥಡ್ಸ್ ಚರ್ಚ್, ಸೆಂಟ್ರಲ್ ಮೆಥಡ್ಸ್ ಚರ್ಚ್ ಬೆಳಗಾವಿಯ ಸಭಾಪಾಲಕನಾಗಿ ಇವತ್ತು ಈ ಶುಭ ಶುಕ್ರವಾರದ ವಿಶೇಷತೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತೇನೆ. ಯೇಸು ಕ್ರಿಸ್ತನು 2025ನೇ ವರ್ಷಗಳಿಂದ ಈ ಲೋಕದಲ್ಲಿ ಬಂದು ಮನುಷ್ಯನಾಗಿ ಬಂದು ಜನ್ಮ ತಾಳಿ ಎಲ್ಲ ಮಾನವರನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಸ್ವತಃ ತಾನೇ ಮನುಷ್ಯರೆಲ್ಲರ ಪಾಪ ಅಪರಾಧಗಳನ್ನು ದೋಷಗಳನ್ನು ತನ್ನ ಮೇಲೆ ಹೊತ್ತುಕೊಂಡವನಾಗಿ ಅವುಗಳನ್ನು ತಾನೇ ಅನುಭವಿಸುತ್ತಾ ಜನರ ಮಧ್ಯದಲ್ಲಿ 33 ವರ್ಷ ಈ ಲೋಕದಲ್ಲಿ ಇದ್ದುಕೊಂಡು ಜನರ ಕಷ್ಟ ದುಃಖಗಳಲ್ಲಿ ಸಮಸ್ಯೆಗಳಲ್ಲಿ ಅವರಿಗೆ ಒದಗಿ ಬರುವಂಥ ಎಲ್ಲ ವಿಧವಾದಂಥ ಅನಾರೋಗ್ಯದ ಸ್ಥಿತಿಗತಿಗಳಲ್ಲಿ ಅವರ ಜೊತೆಯಿದ್ದು ಅವರಿಗೆ ಬೇಕಾದಂಥ ಎಲ್ಲ ಉಪದೇಶವನ್ನು ಅನುಗರಿಸಿಕೊಟ್ಟು ಎಲ್ಲ ರೋಗಗಳಿಂದ ಬಿಡುಗಡೆಯನ್ನು ಮಾಡಿ ಸ್ವಸ್ಥತೆಯನ್ನು ಕೊಟ್ಟು ಸತ್ತವರಿಗೆ ಜೀವದಾನ ಮಾಡಿ ಎಲ್ಲ ವಿಧವಾದಂಥ ಉಪದೇಶಗಳ ಮೂಲಕ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು, ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರಬೇಕು, ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿಗಳಾಗಬೇಕು. ಜಗತ್ತಿನಲ್ಲಿ ದೇವರು ಸೃಷ್ಟಿಸಿದಂಥ ಮಾನವರು ನಾವೆಲ್ಲರೂ ಒಬ್ಬನೇ ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಬೇಕು. ಅಂಥ ಒಂದು ವಿಶ್ವಾಸದಲ್ಲಿ ಮಾನವರೆಲ್ಲರೂ ಜೀವಿಸಬೇಕು. ಈ ಒಂದು ಪಾಪದ ಶಿಕ್ಷೆಯಿಂದ ಯಾವ ಒಬ್ಬ ಮಾನವ ಜೀವಿಯೂ ಕೂಡ ನಾಶವಾಗಬಾರ್ದು. ಅವರೆಲ್ಲರೂ ದೇವರ ಮಕ್ಕಳಾಗಿ ಮತ್ತೆ ಅದೇ ಸ್ಥಿತಿಯಲ್ಲಿ ಜೀವನ ಮಾಡಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದರೂ ಕೂಡ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ಮಾನವರ ಮಧ್ಯದಲ್ಲಿ ಜೀವಿಸಿ ಅವರನ್ನು ವಿಶೇಷವಾದಂಥ ತನ್ನ ಬೋಧನೆಗಳ ಮೂಲಕ ಅದ್ಭುತ ಕಾರ್ಯಗಳ ಮೂಲಕ ಅವರ ಜೀವನವನ್ನು ಪರಿವರ್ತನೆ ಮಾಡಿ ಆ ಒಂದು ಕಾರ್ಯದಲ್ಲಿ ಮಾನವರು ಸ್ವತಃ ತಾವೇ ಈ ಒಂದು ಮೋಕ್ಷವನ್ನು ಕಂಡುಕೊಳ್ಳೋದಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಆ ಮಾನವರು ಅನುಭವಿಸಬೇಕಾದಂಥ ಎಲ್ಲ ಕಷ್ಟ, ಚಿಂತೆ, ನೋವು, ಹಿಂಸೆ, ನಿಂದೆ, ಅವಮಾನಗಳೆಲ್ಲವೂ ಆತನು ಸಹಿಸಿಕೊಂಡವನಾಗಿ ಶಿಲುಬೆಯ ಮೇಲೆ 3ನೇ ದಿವಸದಲ್ಲಿ ಆತನು ತನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೇನೆಂಬುದಾಗಿ ಹೇಳಿದ ಹಾಗೆ 3 ದಿವಸಗಳವರೆಗೆ ತನ್ನ ಜೀವಿತವನ್ನು ತಾನು ಪರೀಕ್ಷಿಸಿಕೊಂಡು ಮಾನವರಿಗೋಸ್ಕರವಾಗಿ ಎಲ್ಲ ವಿಧದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರನ್ನು ಕಷ್ಟಗಳಿಂದ ಪಾಪಗಳಿಂದ ಬಿಡಿಸುವುದಕ್ಕಾಗಿ ಸ್ವತಃ ತಾನೇ ಎಲ್ಲ ಜನರ ಮಧ್ಯದಲ್ಲಿ ಆತನು ಕಾಣಿಸಿಕೊಂಡು ಸೇವೆ ಮಾಡಿದ. ಈ ಒಂದು ಸೇವೆಯನ್ನು ಸಹಿಸಲಿಕ್ಕಾಗದೆ ಯಾರಿಗೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದೇನೋ ಅದೇ ಜನರು ಆತನಿಗೆ ವಿರೋಧಿಗಳಾದರು. ಅವರು ಮಾಡುತ್ತಿರುವಂತೆಲ್ಲ ಪಾಪ ದೋಷಗಳನ್ನು ತಪ್ಪು ಅಪರಾಧಗಳನ್ನು ಆತನು ಖಂಡಿಸಿದ್ದರಿಂದ ಅವರಿಗೆ ವಿರೋಧವಾಗಿ ಯೇಸು ಸ್ವಾಮಿಯನ್ನು ಹೇಗಾದರೂ ಮಾಡಿ ಸಾಯಿಸಬೇಕು, ಆತನ ಜೀವ ಉಳಿದ ಹಾಗೆ ನೋಡಿಕೊಳ್ಬೇಕು, ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ, ನಮ್ಮ ಧರ್ಮನಾಯಕರಾಗಿ ನಾವು ಯಾರನ್ನೂ ನಂಬೋದಿಲ್ಲ, ಜನ ಎಲ್ಲ ನಮಗೆ ಮರ್ಯಾದೆಯನ್ನು ಕೊಡೋದಿಲ್ಲ, ನಾವೆಲ್ಲ ನಮ್ಮ ಸ್ಥಾನಮಾನಗಳನ್ನು ಕಳ್ಕೊಳ್ಬೇಕಾಗ್ತದೆ ಎಂಬುದಾಗಿ ಹೊಟ್ಟೆ ಕಿಚ್ಚಿನಿಂದ ಯೇಸು ಸ್ವಾಮಿಯ ಮೇಲೆ ಇಲ್ಲಿ ಸಲ್ಲದ ಅಪವಾದಗಳನ್ನು ಹೊರಿಸಿ ಆಗಿರುವಂಥ ರೋಮ್ ಸರ್ಕಾರದ ಅಧಿಪತಿಯಾಗಿರುವಂಥ ಪಿಲಾತ ಈ ಅರಸನ ಬಳಿಗೆ ಆತನನ್ನು ತೆಗೆದುಕೊಂಡು ಹೋಗ್ತಾರೆ. ಆತನ ಮೇಲೆ ಸುಳ್ಳು ಅಪರಾಧಗಳನ್ನು ಹೊರಿಸ್ತಾರೆ. ಆದರೂ ಕೂಡ ಆ ಅರಸನಿಗೆ ಯೇಸು ಸ್ವಾಮಿಯಲ್ಲಿ ಯಾವ ಅಪರಾಧವನ್ನು ನೋಡಲಿಕ್ಕೆ ಆಗೋದಿಲ್ಲ. ಆತನು ಹೇಳ್ತಾನೆ, ಇಲ್ಲಿ ಯಾತರೂ ಅಪರಾಧಗಳನ್ನು ಮಾಡಿಲ್ಲ, ಈತನು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ, ಆತನನ್ನು ಬಿಡಿಸಿಬಿಡ್ತೇನೆ ನಾನು, ನೀವು ಯಾಕೆ ಆತನ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸ್ತೀರಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗಲೂ ಕೂಡ ಅವರೆಲ್ಲರ ಒಗ್ಗರಲಿಂದ ಕೂಗಿ ಮಾಡಿ, ನೀನು ನಿನ್ನ ಅಧಿಕಾರವನ್ನು ಕಳೆದುಕೊಂಡು ನಿನ್ನ ಮೇಲೆ ನಾವು ಅಪವಾದವನ್ನು ಹೊರಿಸಿ ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ತೇವೆ, ನೀನು ನಿನ್ನ ಕೆಲಸವನ್ನು ಕಳೆದುಕೊಳ್ಳಬೇಕಾಗ್ತದೆ ಎಂಬುದಾಗಿ ಅವನನ್ನು ಹೆದರಿಸಿ ಅವರ ಬೆದರಿಕೆಗೆ ಆತನು ಹೆದರಿಕೊಂಡು ಯೇಸು ಸ್ವಾಮಿಯನ್ನು ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕಾಗಿ ಒಪ್ಪಿಸಿಕೊಡ್ತಾನೆ. ಯೇಸು ಸ್ವಾಮಿ ಮಾನವರೆಲ್ಲರನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಮಾನವರೆಲ್ಲರ ಪಾಪ ಭಾರಗಳನ್ನು ಶಿಕ್ಷೆಯನ್ನು ತಾನು ಅನುಭವಿಸುವುದಕ್ಕಾಗಿ ಅವರೆಲ್ಲ ಪಾಪವನ್ನು ತನ್ನ ಮೇಲೆ ಹಾಕಿಕೊಂಡು ಶಿಲುಬೆ ಮರಣವನ್ನು ಇರ್ತಾನೆ. ಆ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿ 3 ತಾಸುಗಳವರೆಗೆ ಶಿಲುಬೆ ಮೇಲಿದ್ದು ಅನೇಕ ಹಿಂಸೆಗಳನ್ನು ನೋವುಗಳನ್ನು ತಾಳುತ್ತಾ ಬರಿಮೆಯಿಂದ ಬಿಸಿಲಿನಲ್ಲಿ ಎಲ್ಲ ವಿಧವಾದಂಥ ಗಾಯದಲ್ಲಿ ಸೋರ್ತಿರುವಂಥ ರಕ್ತದ ನೋವಿನಿಂದ ಆತನು ಚರ್ಪಡಿಸ್ತಿರುವಾಗಲೂ ಕೂಡ ತನಗೆ ಹಿಂಸೆ ಕೊಟ್ಟಿರುವಂಥ, ತನಗೆ ತೊಂದರೆ ನೀಡಿದಂಥ ಎಲ್ಲ ಜನರನ್ನು ದೇವರೇ ನೀನು ಕ್ಷಮಿಸಬೇಕು, ಅವರು ತಿಳಿಯದೆ ಅಜ್ಞಾನತನದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ ಎಂಬುದಾಗಿ ಅವರಿಗೋಸ್ಕರವಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ. ಆತನ ಜೊತೆಯಲ್ಲಿ 2 ಕಳ್ಳರನ್ನು ಕೂಡ ಶಿಲುಬೆ ಮೇಲೆ ಹಾಕಿರ್ತಾರೆ. ಅದರಲ್ಲಿ ಒಬ್ಬ ಕಳ್ಳನು ಕೂಡ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಈತನು ದೇವರ ಕುಮಾರರು, ದೇವರಾಗಿದ್ದಾನೆ, ಈತನು ಯಾವ ಅಪವಾದವನ್ನು ಮಾಡಿಲ್ಲ, ಆದರೂ ಆತನನ್ನು ಶಿಲುಬೆಗೆ ಹಾಕ್ತಾ ಇದ್ದಾರೆ, ನಾವಾದರೂ ಕೈದಿಗಳು, ಪಾಪಿಗಳು, ನಮಗೆ ಶಿಕ್ಷೆ ಲಭ್ಯವಾದದ್ದು. ಆದ್ದರಿಂದ ಯೇಸುವೆ ನೀನು ದೇವಕುಮಾರನಾಗಿದ್ದೆ, ರಕ್ಷಕನಾಗಿದ್ದೆ, ಆದ್ದರಿಂದ ನಾನು ತಪ್ಪು ಮಾಡಿದ್ದೇನೆ, ಪಾಪಿಯಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು, ನನಗೆ ಆ ಒಂದು ನಿತ್ಯ ಜೀವದ ಬಾಧ್ಯತೆಯನ್ನು ಕೊಡೋದಾದರೆ ತುಂಬ ಸಂತೋಷ ಎಂಬುದಾಗಿ ಪಶ್ಚಾತ್ತಾಪ ಕೇಳಿಕೊಂಡಾಗ ಯೇಸು ಸ್ವಾಮಿ ಆತನ ಪಾಪವನ್ನು ಕ್ಷಮಿಸಿ ಆತನಿಗೆ ರಕ್ಷಣೆಯನ್ನು ಕೊಡ್ತಾನೆ.
ಇವತ್ತು ಈ ಒಂದು ಶಿಲುಬೆ ಮೂಲಕವಾಗಿ ಸಾರಲ್ಪಡುವಂತಹ ಸಂದೇಶ ಇದೇ ಆಗಿದೆ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು, ಒಬ್ಬರು ಮಾಡಿದ ತಪ್ಪುಗಳನ್ನು ಒಬ್ಬರು ಕ್ಷಮಿಸಬೇಕು. ನಾವು ತಪ್ಪು ಮಾಡಿದ್ದೇವೆ, ಪಾಪ ಮಾಡ್ತಾ ಇದ್ದೇವೆ ಎಂಬುದನ್ನು ತಿಳಿದುಕೊಂಡು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಿಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಿಮಗೆ ಹೊಸ ಜೀವನವನ್ನು ಕೊಡ್ತಾನೆ. ಅಂಥ ಒಂದು ಜೀವನವನ್ನು ಕೊಡುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಅದು ಅವರಿಂದ ಸಾಧ್ಯವಾಗದಂಥ ಕಾರ್ಯವಾಯಿತು. ಅದಕ್ಕಾಗಿ ಸ್ವತಃ ನಾನೇ ಮಾನವರೆಲ್ಲರ ಶಿಕ್ಷೆಯನ್ನು ಅನುಭವಿಸುತ್ತಾ ಶಿಲುಬೆ ಮೇಲೆ ನನ್ನ ಮರಣವನ್ನು ಹೊಂದಿದ್ದೇನೆ. ಅಷ್ಟಕ್ಕೆ ನನ್ನ ಸೇವೆ ಮುಗಿಲಿಲ್ಲ, ನಾನು ತಿರುಗಿ ಮರಣವನ್ನು ಜಯಿಸಿ ಬರ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಆತನು 3 ದಿವಸಗಳಾದ ಮೇಲೆ ಸಮಾಧಿಯಿಂದ ಜೀವಿತನಾಗಿ ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾನೆ. ಈಗಲೂ ಜೀವಿಸುವಂತಹ ದೇವರಾಗಿದ್ದಾನೆ. ಶುಭ ಶುಕ್ರವಾರ ಅಂದರೆ ಮಾನವರೆಲ್ಲರಿಗೆ ಶುಭವನ್ನು ಉಂಟು ಮಾಡಿದಂತಹ ದಿನ. ಮಾನವರೆಲ್ಲರನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನನ್ನೇ ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟಂತಹ ದಿನ, ಮರಣ ಹೊಂದಿದಂತಹ ದಿನ. ಆದ್ದರಿಂದ ಎಲ್ಲ ಭಕ್ತರಿಗೆ, ಎಲ್ಲ ವಿಶ್ವಾಸಿಗಳಿಗೆ, ಯೇಸು ಕ್ರಿಸ್ತನ ನಿಜ ದೇವರು ಎಂಬುದಾಗಿ ನಂಬುವಂಥ ಪ್ರತಿಯೊಬ್ಬ ಭಕ್ತರಿಗೆ ಇದು ಶುಭ ದಿನವಾಗಿದೆ. ಯಾಕಂದರೆ ಅವರ ಪಾಪಗಳು ಪರಿಹಾರವಾಗಿದೆ, ಅವರಿಗೆ ನಿತ್ಯ ಜೀವ ದೊರಕಿದೆ. ಅವರು ದೇವರ ಮಕ್ಕಳಾಗಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥ ಒಂದು ಸುಂದರವಾದ ಜೀವನವನ್ನು ಅವರು ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಇಂಥ ಒಂದು ಸುಂದರವಾದ ಜೀವನವನ್ನು ಮಾನವರೆಲ್ಲರಿಗೂ ಒದಗಿಸಿಕೊಟ್ಟಂಥ ಆ ಯೇಸು ರಕ್ಷಕನು ಇವತ್ತು ಶಿಲುಬೆ ಮೇಲೆ ಮರಣ ಹೊಂದಿದಂತಹ ದಿನ. ಅದನ್ನು ನಾವು ಶುಭ ಶುಕ್ರವಾರ ಎಂಬುದಾಗಿ ಕರೀತೇವೆ. ಇಂಥ ಒಂದು ರಕ್ಷಕನನ್ನು ನಂಬಿ ಆತನನ್ನು ಅಂಗೀಕರಿಸಿಕೊಂಡು ಜೀವಿಸುವಂಥ ಎಲ್ಲ ಭಕ್ತರಿಗೆ ಯೇಸು ಕ್ರಿಸ್ತನ ಈ ಒಂದು ಶುಭ ಶುಕ್ರವಾರದ ಆಶೀರ್ವಾದಗಳು ಯಾವಾಗಲೂ ಪ್ರಾಪ್ತವಾಗಲಿ. ಅವರು ಪಾಪದಿಂದ, ಎಲ್ಲ ಕಷ್ಟಗಳಿಂದ, ಲೋಕದೆಲ್ಲ ಚಿಂತೆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಹೊಸ ವ್ಯಕ್ತಿಗಳಾಗಿ ಯೇಸು ಕ್ರಿಸ್ತನಲ್ಲಿ ತಮ್ಮ ನಿಜ ಜೀವನ ಕಂಡುಕೊಂಡವರಾಗಿ ಆತನಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಮುಕ್ತಿ ಮಾರ್ಗವನ್ನು ಕಾಣುವಂತಾಗಲಿ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಶುಭ ದಿನದಂದು ಎಲ್ಲ ಮಾನವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭವನ್ನು ಕೋರುತ್ತೇವೆ.